ಓಕೆ, ಜಂಪ್ ಮಾಡ್ತಾರೆ. ಏನಕ್ಕೆ ಎಷ್ಟೊಂದು ಅಗ್ರೆಷನು? ಈ ರೀತಿ ಇಂಟೆನ್ಸಿವ್ ಆಗಿ ವರ್ಕೌಟ್ ಮಾಡ್ತೀರಾ, ರಿಸಲ್ಟೇ ಇಲ್ಲ. ಬಾಡಿ ಪೇನು, ಲೆಗ್ ಪೇನ್ ಎಲ್ಲ ಇರುತ್ತೆ. ನೆಕ್ಸ್ಟ್ ವೀಕ್ ವರ್ಕೌಟ್ ಮಾಡೋದಕ್ಕೂ ಆಗೋದಿಲ್ಲ. ಈ ರೀತಿ ಮಿಸ್ಟೇಕ್ಸ್ ತುಂಬಾ ಜನ ಮಾಡ್ತಿರೋದು. ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀವಿ. ಇದನ್ನ ಡಾಮ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಡಿಲೈಡ್ ಆನ್ಸೆಟ್ ಮಸಲ್ ಸೋರ್ನೆಸ್ ಅಂತ. ಅಂದ್ರೆ ಯಾವಾಗ ಮಸಲ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಎಕ್ಸೆಸಿವ್ ಡ್ಯಾಮೇಜ್ ಮಾಡೋದು, ಅಷ್ಟೇ ಫಾಸ್ಟ್ ಆಗಿ ರಿಕವರಿ ಆಗೋದು. ಇದನ್ನೇ ಡಾಮ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಡಾಮ್ಸ್ ಎಫೆಕ್ಟಿಗೆ ಆಪೋಸಿಟ್ ಆಗಿ ಎಷ್ಟು ಫಾಸ್ಟ್ ಆಗಿ ಡ್ಯಾಮೇಜ್ ಆಗುತ್ತೋ ಅಷ್ಟೇ ಫಾಸ್ಟ್ ಆಗಿ ರಿಕವರಿ ಆಗಿಲ್ಲ ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಡ್ರಾಪ್ ಆಗೋದು ಮತ್ತೆ ರಿಕವರಿನೂ ಬ್ರೇಕ್ ಆಗೋದು. ನೀವೇನ್ ಮಾಡಬೇಕು ಅಂದ್ರೆ ರಿಯಲ್ ರಿಸಲ್ಟ್ಗೆ ಮಾಡ್ರೇಟ್ ಅಲ್ಲಿ ಇಂಟೆನ್ಸಿವ್ ಆಕ್ಟಿವಿಟಿ ಮಾಡಿ, ಪ್ಲಸ್ ಡಯಟ್ ಮತ್ತೆ ಪ್ರೋಟೀನ್ ಇಂಟೇಕ್ ಮೇಲೆ ಫೋಕಸ್ ಮಾಡಿ, ಸ್ಲೀಪು, ವಾಟರ್ ಇಂಟೇಕು, ರಿಕವರಿ ಮೇಲೆ ಫೋಕಸ್ ಮಾಡಿ. ವಾರ ಪೂರ್ತಿನೂ ಎವ್ರಿ ಡೇ ಇಂಟೆನ್ಸಿವ್ ಆಗಿ ಈ ರೀತಿ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಯಾವಾಗಲೂ ಸಸ್ಟೈನಬಲ್ ಸ್ಟ್ರೆಸ್ ಇರಬೇಕು, ಎಕ್ಸ್ಟ್ರೀಮ್ ಸ್ಟ್ರೆಸ್ ಅಲ್ಲ. ನಿಮ್ಮ ಫ್ಯಾಟ್ ಲಾಸು, ಮಸಲ್ ಬಿಲ್ಡಿಂಗ್ ಎಲ್ಲ ಆಗೋದು ಯಾವಾಗಲೂ ಇಂಟೆನ್ಸಿಟಿವಿಟಿಯಿಂದ ವರ್ಕೌಟ್ ಮಾಡೋದ್ರಿಂದಲ್ಲ, ಒಂದು ರೈಟ್ ಡೈರೆಕ್ಷನ್ ರಿಪೀಟೆಡ್ ಆಗಿ ಫಾಲೋ ಮಾಡೋದ್ರಿಂದನೇ ಅಚೀವ್ ಮಾಡೋಕ್ಕೆ. ಈ ರೀತಿ ವರ್ಕೌಟ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಫ್ಯಾಟ್ ಲಾಸ್ಗೆ ಅಥವಾ ಮಸಲ್ ಬಿಲ್ಡಿಂಗು ಅಂತ ಇದ್ದಾಗ ಇದು ಅಷ್ಟು ಎಫೆಕ್ಟಿವ್ ಆಗಿ ಯೂಸ್ಫುಲ್ ಇರೋದಿಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.